ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ವಂದನೆ ಸಲ್ಲಿಸ್ತೇನೆ. ಎಲ್ಲ ಸಂತೋಷವಾಗಿದ್ದೀರಾ? ಅವಕಾಶ ಕೊಡ ದೇವರಿಗೂ ದೇವರ ಸೇವಕರು ವಂದನೆ ಸಲ್ಲಿಸ್ತೇನೆ. ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾವು ಮುಂದೆ ಹೋಗೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ ಇವತ್ತು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ಕೊಟ್ಟಂಥ ಒಂದು ಆಲೋಚನೆ ಸ್ತೋತ್ರ ಕರ್ತನೆ. ಸ್ವಲ್ಪ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಬಂದಿರುವಂಥ ಪ್ರತಿಯೊಂದು ಹೃದಯಗಳನ್ನು ಅಪ್ಪ ನೀನು ತಿಳಿದಿರುವ ಆತನಾಗಿದ್ದೆ ಕರ್ತನೆ. ಈ ವೇಳೆಯಲ್ಲಿ ಸ್ವಾಮಿ ಅಪ್ಪ ನಿನ್ನ ಆತ್ಮನ ಶಾಂತಿನ ಸಂಗಡ ಕರ್ತನೆ. ವಾಕ್ಯಗಳ ಪದಗಳ ಗುಣಾದ ತಿಳಿಪಡಿಸು ಸ್ವಾಮಿ. ನೀನು ತಾನೇ ಆಗಿನ ಅಂತ್ಯದವರಿಗೆ ಸ್ವಲ್ಪ ನಡೆಸ್ಕೊಡು. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತನೆ. ಸಣ್ಣ ಪ್ರಾರ್ಥನೆ ಕೇಳಿದ ಸ್ತೋತ್ರ ನೀನು ನಾವು ಮಹಿಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ತಂದೆ ದೇವರೇ, ಆಮೆನ್. ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಆಮೇಲೆ ಬ್ರದರ್ ಅವಾಗ ಎಲ್ಲರೂ ಹೇಳ್ತಿದ್ರು ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಎಲ್ಲ ಇದು. ಅರೆ ನಾನು ನೋಡುವುದಾದರೆ ಕಳೆದ ಒಂದು ವಾರದಿಂದ ಒಂದು ನಂಬಿಕೆಯಲ್ಲಿ ಬಿದ್ದೋಗಂಗೆ ಪರಿಸ್ಥಿತಿ ಆಗಿದೆ. ಏನಕ್ಕೆ ಅಂದರೆ ಬಂದಿರೋ ಕಮಿಟ್ಮೆಂಟು ಕಷ್ಟಗಳು ಡಿಸೆಂಬರ್ದ ಕೆಲಸಗಳಿಲ್ಲ. ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳ್ಕೊಂಬಾರ್ದು. ಇವತ್ತೊಂದು EMI, ನಾಳೆ ಒಂದು EMI, ನಾಡ್ದೊಂದು EMI ಕೆಲಸ ಇಲ್ಲ. ಈ ಪರಿಸ್ಥಿತಿ ಇರುವಾಗ ನೆನ್ನೆ ತುಂಬ ತಲೆನೋವು, ಟೆನ್ಷನ್ ಮಾಡಿ ಮಳೆ ಉದ್ದ ಬೆಳಕಾಗಲ್ಲ. ಆ ಥರ ಫುಲ್ಲು ಟೆನ್ಷನಾಗಿ ಮನೆಯೆಲ್ಲ ಒದ್ದಾಡಿ ತಲೆನೋವು. ಆದರೆ ಸಂಜೆ ಸಮಯದಲ್ಲಿ ಅಂಕಲ್ ಬಂದು ಮಾತಾಡೋದು ಎಲ್ಲೋ ಒಂಥರ ಒಂದು ಬಲ ಬಂದಂಗೆ ಆಯಿತು. ನನಗೆ ದೇವ್ರ ಸ್ತೋತ್ರ. ದೇವರೇ ಅಂಕಲ್ ಕಳಿಸಿ ಕೆಲವು ಸಮಯದಲ್ಲಿ ಅಲ್ಲಿ ಮಾತಾಡಿದ್ರು ಅಂತ ನನಗೊಂತ ತುಂಬ ಒಂದು ಬಲ ಬಂದಂಗೆ ಆಯಿತು. ಹಲ್ಲೆಲೂಯಾ. ಯಾಕಂದರೆ ದೇವ್ರ ವಾಕ್ಯ ಯಾವಾಗ ನಮ್ಮ ಹೃದಯದಲ್ಲಿ ನಾವು ಧ್ಯಾನಿಸ್ತೀವಿ, ಯಾವಾಗ ದೇವ್ರ ವಾಕ್ಯ ನಮ್ಮಲ್ಲಿ ಇರುತ್ತೋ ಬರುವಂಥ ಶೋಧನೆ, ಬರುವಂಥ ಕಷ್ಟಗಳನ್ನು ನಾವು ಮರ್ತು ಹೋಗ್ತೀವಿ. ನಾವೇನು ಮಾಡ್ತೀವಿ, ಬರುವಂಥ ಕಷ್ಟ, ಕಮಿಟ್ಮೆಂಟ್, EMI, ಸಾಲ, ಮಕ್ಕಳ ಫೀಸು, ಅಯ್ಯೋ ಹಂಗೆ ಹಿಂಗೆ ಎಲ್ಲ ಚಿಂತೆ ಮಾಡಿದಾಗ ಕೆಲಸ ಇಲ್ವಲ್ಲ, 3 ತಿಂಗಳಿಂದ ಕಳೆದ ತಿಂಗಳು ಸಹ ಒಬ್ಬರ ಇಸ್ಕೊಂಡು ಕಾನೂನು ಕಟ್ಟಾಯಿತು. ಈ ಥರ ತುಂಬ ಒದ್ದಾಡ್ಬಿಟ್ಟೆ. ಹಿಂಗಿದ್ದಾಗ ಅದೇ ಟೈಮಲ್ಲಿ ಕಂಪ್ನಿದು ಸಬ್ಸ್ಕ್ರಿಪ್ಷನ್ ಮುಗಿದೋದು, ಕಂಪ್ನಿ ದುಡ್ಡು ಕಟ್ಟಬೇಕು, ಎಲ್ಲ ಒಂದು ಸಲ ಕತ್ತಿಗೆ ಬಂದಾಗ ನನ್ನ ಪರಿಸ್ಥಿತಿ ಯಾಕೆ ಹೇಳ್ಬೇಕು, ಮನೆಯೆಲ್ಲ ಒದ್ದಾಡತ್ರ ತಲೆನೋವು ಬಂದು ಒದ್ದಾಡ್ಬಿಟ್ಟೆ. ಆದರೆ ದೇವರು ಅಂಕಲ್ ಮುಖಾಂತರ ಬಂದು ಮಾತಾಡಿ ತುಂಬ ಬಲಪಡಿಸೋರು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಈ ವೇಳೆ ಒಂದು ವಾಕ್ಯ ಧ್ಯಾನಿಸೋಣ. ಜ್ಞಾನೋಕ್ತಿಗಳು. ಯಾಕಂದರೆ ನಾನು ಆ ಒಂದು ಪ್ರಯಾಸ ಹೋಗುವಾಗ ಆ ಸಂದರ್ಭದಲ್ಲಿ ದೇವರು ಒಂದು ಮಾತಾಡುವಂಥ ವಾಕ್ಯಗಳು. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 20ನೇ ವಾಕ್ಯ. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು. ಆಮೇನ್. ದೇವರ ವಾಕ್ಯವನ್ನು ಸ್ಮರಿಸುವನು ಸುಕ್ಷೇಮವನ್ನು ಪಡೆಯುವನು. ಯಾವಾಗ ವಾಕ್ಯ ನಮ್ಮಲ್ಲಿರುತ್ತೆ, ಸುಕ್ಷೇಮ ನಮ್ಮಲ್ಲಿರುತ್ತೆ. ಯಾಕಂದರೆ ಕಳೆದಿಂದ ಅನುಭವಿಸ್ಬಿಟ್ಟೆ. ವಾಕ್ಯ ಸರಿಗೆ ವಾರ ಪೂರ್ತಿ ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ. ನನಗೇನಂತ ಬರೀ ಟೆನ್ಷನ್ ಕಂಡ್ಬಿಟ್ಟು ಒದ್ದಾಡ್ಬಿಟ್ಟೆ. ನಾನು ಪರಿಶೋಧನೆ ಮಾಡ್ಕೊಂಡೆ. ಯಾವಾಗ ದೇವರ ವಾಕ್ಯ ನಮ್ಮಲ್ಲಿರುತ್ತೋ ಸುಕ್ಷೇಮ ನಮ್ಮಲ್ಲಿ ಬರುತ್ತದೆ. ಅಲ್ಲಿ ಎಷ್ಟು ಜನ ನಂಬ್ತೀರ? ಹಲ್ಲೆಲೂಯಾ. ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಇವತ್ತು ನಾವು ದೇವರಲ್ಲಿ ಭರವಸೆ ಇಡುವುದಾದ್ರೆ ನಮ್ಮ ಪರಿಸ್ಥಿತಿಗಳು ದೇವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಕರೆದಾತನು ನಂಬಿಗಸ್ತನು. ಆದರೆ ಮನುಷ್ಯನ ಸ್ವಭಾವ, ಶರೀರದ ಸ್ವಭಾವ ಏನಂದ್ರೆ ಬರುವಂತ ಒಂದು ಪರಿಸ್ಥಿತಿಯನ್ನು ಫೇಸ್ ಮಾಡುವಾಗ ಆ ದೇವ್ರ ವಾಕ್ಯನ ಮರ್ತು ಹೋಗ್ತೀವಿ. ಅನೇಕರು ಕಳೆದ ವಾರದ ಫುಲ್ಲೆಲ್ಲ ಕನ್ಕ್ಲೂಷನ್ ಮಾಡಿ ಆ ಬರುವಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಕನ್ಕ್ಲೂಷನ್ ಮಾಡಿ ಅಂತ ಎಷ್ಟೋ ಬಾರಿ ಹೇಳಿದ್ರು. ಆದರೆ ನಾವೇನು ಮಾಡ್ತೀವಿ, ಇಲ್ಲೆಲ್ಲ ಓಕೆ ಸ್ತೋತ್ರ ಆಮೇಲೆ ಆಚೆ ಹೋಗೋ ಬರುವಂಥ ಪರಿಸ್ಥಿತಿಗಳಲ್ಲಿ ಮರ್ತು ಹೋಗ್ತೀವಿ. ಅಂಕಲ್ ಒಂದು ಮಾತಾಡಿದ್ರು, ಈ ಕಾರು ದುಡಿಯುತ್ತಿದ್ರೆ ದುಡಿ, ನಿನ್ನ ಬಾಯಿಂದ ಅಷ್ಟೇ ಹೇಳು ನುಡಿಯುವಾಗ ಅದು ನಡೆಯುತ್ತೆ. ಆದರೆ ನಾವೇನು ಮಾಡ್ತೀವಿ, ಸಂದರ್ಭ ಬರುವಾಗ, ಪರಿಸ್ಥಿತಿಗಳು ಬರುವಾಗ ಮರ್ತು ಹೋಗ್ತೀವಿ. ಇವತ್ತು ನಾವು ಏನು ನುಡಿತೀವಿ ಅದು ನಡಿಬೇಕು. ಆ ಒಂದು ನಂಬಿಕೆಯಲ್ಲಿ ನಾವಿರಬೇಕು ಪ್ರಿಯ ದೇವರ ಮಗು. ಅದಕ್ಕಾಗಿ ಯೆಹೋವನಲ್ಲಿ ಭರವಸೆ ಇಡುವನು ಭಾಗ್ಯವಂತನು. ಹಲ್ಲೆಲೂಯಾ. ನಾವು ಇವತ್ತು ರಕ್ಷಣೆ ಹೊಂದಿ ನಾವು ಕುಟುಂಬವಾಗಿ ನಾವು ಸಭೆಗೆ ಬಂದಿದ್ದೇವೆ, ಇಲ್ಲಿ ಕೂತಿದ್ದೇವೆ ಅಂದರೆ ದೇವರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ಆದರೆ ನಾವೇನು ಮಾಡ್ತೀವಿ, ಪರಿಸ್ಥಿತಿಗಳು ಬರುವಾಗ, ಒಬ್ಬಂಟಿಗರಾಗಿರುವಾಗ, ಸ್ಥಿತಿಗತಿಗಳು ಎದುರಾದಾಗ ನಂಬಿಕೆ ಬಿದ್ದೋಗುತ್ತೆ. ಆದ್ರಿಂದ ಹಲ್ಲೆಲೂಯಾ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವವನು. ಇವತ್ತು ದೇವರ ವಾಕ್ಯ ನಮ್ಮಲ್ಲಿರುವುದಾದ್ರೆ ಆ ವಾಕ್ಯ ನಮ್ಮಲ್ಲಿ ಕಾರ್ಯ ನಡೆಸುತ್ತೆ. ದೇವರ ವಾಕ್ಯ ನಾವು ಧ್ಯಾನಿಸುವುದಾದ್ರೆ ಮನೆಯಲ್ಲಿ ನಾವು ಒಬ್ಬಂಟಿಗಿರ್ಬೋದು, ಇಕ್ಕಟ್ಟಿನ ಪರಿಸ್ಥಿತಿ ಹಾದು ಹೋಗ್ತಿರ್ಬೋದು, ದೇವರು ನಮ್ಮನ್ನ ಬಲಪಡಿಸ್ತಾರೆ. ಯಾಕಂದ್ರೆ ಯೆಹೋವನಲ್ಲಿ ಭರವಸೆ ಇಡುವನು ನಂಬಿಗಸ್ತನು, ಆತನು ಭಾಗ್ಯವಂತನು. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಇವತ್ತು ನಾವು ಸೋತು ಹೋದಂತ ಪರಿಸ್ಥಿತಿ ಇರ್ಬೋದು, ಇವತ್ತು ಕಣ್ಣೀರಿಂದ ಹಾದು ಹೋಗುತ್ತಿರ್ಬೋದು. ಆ ಪ್ರಿಯ ದೇವರ ಮಕ್ಕಳೇ, ಯಾವುದೇ ಸ್ಥಿತಿ ನಾವು ಹಿಂಜಾರಿ ಹೋಗುತ್ತ ಸ್ಥಿತಿಲಿ ಇರುವುದೇ ಆದ್ರೆ ಇವತ್ತು ನಾವು ಎದ್ದೇಳಬೇಕು. ಹಲ್ಲೆಲೂಯಾ. ದೇವರಲ್ಲಿ ನಾವು ಭರವಸೆ ಇಡಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಸ್ಮರಿಸುವನು ಸುಕ್ಷೇಮವನ್ನು ಹೊಂದುವನು. ಹಲ್ಲೆಲೂಯಾ. ಯೆಹೋವನಲ್ಲಿ ಭರವಸೆ ಇಡುವನು ಭಾಗ್ಯವಂತನು.
ಇವತ್ತು ನಾವು ಭರವಸೆ ಯಾರ ಮೇಲೆ ಇಟ್ಟಿದ್ದೇವೆ? ಅದು ಪ್ರಶ್ನೆ ನಮ್ಮ ಜೀವಿತ ಬರಬೇಕು. ನಾವು ದೇವರ ಮೇಲೆ ಭರವಸೆ ಇಡುವುದಾದ್ರೆ ನನ್ನ ಕಾರ್ಯ ಆತನಿಗೆ ಗೊತ್ತು, ಕರೆದಾತ ನಂಬಿಗಸ್ತನು, ಆದುದರಿಂದ ನನ್ನನ್ನು ಪ್ರೀತಿಸುವವರು ಇದಕ್ಕಾಗಿ ಎಲ್ಲಾ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡ್ತಾರೆ. ಇಷ್ಟು ಜನ ನಂಬ್ತೀರಾ? ಆದ್ರೆ ನಾವೇನ್ ಮಾಡ್ತೀವಿ? ಕಾರ್ಯಗಳ ಮುಂದೆ ಸೋತೋಗ್ತೀವಿ, ವಿಷಯಗಳ ಮುಂದೆ ಬಿದ್ದೋಗ್ತೀವಿ. ಅದಕ್ಕಾಗಿ ಬಿದ್ದೋಗಬಾರ್ದು. ನಮ್ಮನ್ನು ಕರೆದಾತ ನಂಬಿಗಸ್ತನು, ಆದುದರಿಂದ ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಒಂದಲ್ಲ ಎರಡಲ್ಲ ಮೂರಲ್ಲ ಎಲ್ಲಾ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ದೇವರು ನಡೆಸ್ತಾನೆ. ದೇವರು ಯಾರು? ನಂಬಿಗಸ್ತನು. ಮನುಷ್ಯರ ಹತ್ರ ಮನುಷ್ಯನ ಮುಂದೆ ಮನುಷ್ಯ ಯಾವ ಬೇಕು ಉಲ್ಟಾ ಹೊಡ್ಬೋದು, ಆದ್ರೆ ದೇವರು ಒಂದೇ ಒಂದು ಮಾತು, ವಾಗ್ದಾನ ಮಾಡಿದಂತ ನಂಬಿಗಸ್ತನು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ನಾವು ಧ್ಯಾನಿಸೋಣ. 2 ಪೇತ್ರ 1ನೇ ಅಧ್ಯಾಯ 3ನೇ ವಾಕ್ಯ ನೋಡೋಣ. ಹೌದು. ನಮ್ಮನ್ನು ಓಕೆ ತನ್ನ ಪ್ರಭಾವದಿಂದಲೂ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ನಮ್ಮನ್ನು ಪ್ರಿಯ ದೇವರ ಮಕ್ಕಳ ಪ್ರತಿಯೊಬ್ಬರು ನಮ್ಮನ್ನು ಪ್ರತಿಯೊಬ್ಬರನ್ನು ದೇವರು ಕರೆದಿರುವುದು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ. ದೇವರ ಪ್ರಭಾವ ಎಂಥದ್ದು? ವರ್ಣಿಸಲು ಅಸಾಧ್ಯವಾದದ್ದು. ಹಲ್ಲೆಲೂಯಾ. ಇಷ್ಟು ಪ್ರೀತಿ ಅಷ್ಟು ಪ್ರೀತಿ. ಉದಾಹರಣೆಗೆ ಯಾರಾದ್ರೂ ಒಂದು ಲೋಕದಲ್ಲಿ ಹೋದರೆ ಒಂದು ಹುಡುಗ ಒಂದು ಹುಡುಗಿ ನಾನು ಎಷ್ಟು ಪ್ರೀತಿ ಮಾಡ್ತೀಯಾ? ಇಷ್ಟು ಪ್ರೀತಿ ಮಾಡ್ತೀನಿ, ಇನ್ನೊಬ್ಬ ಬಂದು ಇಷ್ಟು ಪ್ರೀತಿ ಮಾಡ್ತೀನಿ. ಹೌದಲ್ವಾ? ಲೋಕ ಜನಗಳು ಹೇಳೋದು. ಆದ್ರೆ ದೇವರ ಪ್ರೀತಿ ವರ್ಣಿಸಕ್ಕಾಗುತ್ತೆ. ಹಲ್ಲೆಲೂಯಾ. ಆ ಪ್ರೀತಿನ ನಾವು ಎಷ್ಟು ವರ್ಣಿಸೋದು ಅಸಾಧ್ಯವಾದದ್ದು. ಅದಕ್ಕಾಗಿ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ. ಹಲ್ಲೆಲೂಯಾ. ಈ ಒಂದು ಲೋಕದ ಜೀವಿಸುವಾಗ ದೇವರೊಂದು ಪರಿಜ್ಞಾನ ಕೊಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ? ಆ ಜ್ಞಾನವನ್ನ ಮರೆತು ನಾವು ಮಾನಸಿಕವಾದ ಕಾರ್ಯ ಮಾಡಕ್ ಹೋಗ್ತೀವಿ. ಹಲ್ಲೆಲೂಯಾ. ದೇವರು ನಮ್ಮನ್ನ ಕರೆದಿರುವಾಗ, ದೇವರ ಸಾನ್ನಿಧ್ಯ ನಮ್ಮಲ್ಲಿರುವಾಗ, ದೇವರು ನಮ್ಗೊಂದು ಪರಿಶುದ್ಧ ಆತ್ಮನ ಆವರಿಸಿಕೊಂಡಿರುವಾಗ, ಅಲ್ಲಿ ದೇವರ ವಾಕ್ಯತೆ ನಮ್ಗೊಂದು ಪರಿಜ್ಞಾನವನ್ನು ಆತನು ಕೊಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ? ವಿಷಯಗಳು ಬರುವಾಗ, ಪರಿಸ್ಥಿತಿಗಳು ಬರುವಾಗ ಆ ಪರಿಜ್ಞಾನ ನಮ್ಮಲ್ಲಿ ಆಳ್ವಿಕೆ ಮಾಡಲ್ಲ, ಸೋತು ಹೋಗುವಂತ ಪರಿಸ್ಥಿತಿ ಬರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಪರಿಜ್ಞಾನ ಕೊಟ್ಟು ಮಾತ್ರವಾದ ಜೀವಕ್ಕೂ ಬಾಧ್ಯಕ್ಕೂ ಈ ಲೋಕದ ಜೀವಿಸಬೇಕಾದ್ರೆ ದೇವರು ನಿಮಗೊಂದು ಜ್ಞಾನವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮುಖಾಂತರ ನಿನಗೆ ಜ್ಞಾನ ಕೊಟ್ಟಿರುವಾಗ ನಿನ್ನನ್ನು ನೀನು ಅಸಡ್ಡೆ ಮಾಡಿಕೊಳ್ಳೋದು ಯಾಕೆ? ಪ್ರಿಯ ದೇವರ ಮಗುವೆ, ಎಷ್ಟೋ ಬಾರಿ ನಮ್ಮನ್ನು ನಾವು ಅಸಡ್ಡೆ ಮಾಡ್ಕೊಂಡು ಹೋಗ್ತೀವಿ. ಪ್ರಿಯ ದೇವರ ಮಗುವೆ, ನಮ್ಗೆ ಈ ಲೋಕದ ಜೀವಕ್ಕೂ ಬಾಧ್ಯಕ್ಕೂ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯುತ್ತೆಂದು ಬಲ್ಲೆವಷ್ಟೇ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಇವತ್ತು ಯೇಸು ಕ್ರಿಸ್ತನ್ ನಮ್ಮನ್ನ ಕರೆದಿರುವಾಗ, ತಂದೆ ದೇವರು ಈ ಲೋಕದಲ್ಲಿ ನಾವು ಜೀವಿಸುವಾಗ ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲಾ ಕಾರ್ಯಗಳನ್ನು ಅಷ್ಟೊಂದು ದೊರೆಯುವಂತೆ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಆದ್ರೆ ನಾವೇನ್ ಮಾಡ್ತೀವಿ? ಈ ಲೋಕದ ಆಸೆ ಪಾಸೆಗಳಲ್ಲಿ ದುರಾಸೆಗಳಲ್ಲಿ ಬಿದ್ದು ಹಿಂಜಾರಿ ಹೋಗ್ತೀವಿ. ಹಲ್ಲೆಲೂಯಾ. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಲ್ಯ ಡಂಬ ಇವೆಲ್ಲ ನಶಿಸಿ ಹೋಗುವಂತದ್ದಾಗಿದೆ. ಆದ್ರೆ ನಾವೇನ್ ಮಾಡ್ತೀವಿ? ಕರೆದಾತನನ್ನು ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಮರ್ತು ಹೋಗ್ತೀವಿ. ಹಲ್ಲೆಲೂಯಾ. ಇವಾಗ ಬನ್ನಿ ಜ್ಞಾನೋಕ್ತಿಗಳು 16-20 ಇವಾಗ ಓದಿ. ಜ್ಞಾನೋಕ್ತಿ 16-20. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು. ಯಾವುದು? ದೇವರ ವಾಕ್ಯವನ್ನು ಅಲ್ಲ, ಏನ್ ಪಡಿತಾನೆ? ಸುಕ್ಷೇಮವನ್ನು ಪಡಿತಾನೆ. ಬರೀ ಕ್ಷೇಮ ಅಲ್ಲ, ಸುಕ್ಷೇಮ. ಯಾವಾಗ ಒಂದು ಒಳ್ಳೆ ಕ್ಷೇಮ. ಹಲ್ಲೆಲೂಯಾ. ಅವೆಲ್ಲ ಬ್ರದರ್ ಅಂಕಲ್ ಇವ್ರು ಸಾಲ್ಗಾರ ಯಾರೋ ಬರ್ಬೇಕಾರೆ ಒಂದು ಉದಾಹರಣೆ ಕೊಟ್ಟರು. ನಗಿತಾ ಇದ್ರಂತೆ ಸಾಲ್ಗಾರ ಬಂದು ಬೈತಾ ಇದ್ರು, ನಗಿತಾ ಇದ್ದಾನೆ. ಆ ಲಾಸ್ಟಿಗೆ ಅವನೇ ಬೇಜಾರಾಗಿ ಹೊರಟೋಗ್ಬಿಟ್ಟು ನಕ್ಕೊಂಡು. ಹಲ್ಲೆಲೂಯಾ. ಯಾಕಂದ್ರೆ ಸಂತೋಷ ನಮ್ಮಲ್ಲಿರುವಾಗ ಅವ್ನು ನಮ್ಮನ್ನ ಸಂತೋಷ ಹಾಳು ಮಾಡಕ್ಕೆ ಸೈತಾನದವ್ರು ಬಂದ್ರು ಸಹ ನಿನ್ನಲ್ಲಿ ಸಂತೋಷ ಕೊಡುವಂತ ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ದೇವ್ರ ವಾಕ್ಯ ನಿನ್ನಲ್ಲಿರುವಾಗ ಆ ಒಂದು ಸಮಾಧಾನ ನಿನ್ನಲ್ಲಿ ಹುಟ್ಟುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಸ್ಮರಿಸುವನು ಸುಕ್ಷೇಮವನ್ನು ಪಡೆಯುವನು. ಎಂತ ಕ್ಷೇಮ? ಸುಕ್ಷೇಮ. ಯೆಹೋವನಲ್ಲಿ ಭರವಸೆ ಇಡುವನು ಭಾಗ್ಯವಂತನು. ಇವತ್ತು ನಾವು ಯಾರ ಮೇಲೆ ಭರವಸೆ ಇಟ್ಟಿದ್ದೇವೆ, ಯಾರ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಅದನ್ನ ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ಯಾಕಂದ್ರೆ ಮನುಷ್ಯನಿಗೆ ಬರದ ಕಷ್ಟಗಳು ಮರಕ್ಕ ಬರುತ್ತೆ, ಹೌದಲ್ವಾ? ಅದನ್ನ ನಾನು ಪ್ರಶ್ನೆ ಹಾಕಬೇಕು. ಯಾಕಂದ್ರೆ ನನಗೆ ಎಷ್ಟೋ ಬಾರಿ ನಾನು ದೇವ್ರ ಹತ್ರ ಒದ್ದಾಡ್ಬಿಡ್ತೀನಿ.
ಎಷ್ಟೋ ಬಾರಿ ನಿಮ್ಗೆ ಇವೆಲ್ಲ ಹೇಳ್ತೀನಿ, ಹಿಂಗೆ ಧೈರ್ಯದಿಂದ ಹಂಗೆ ಯಾರೇ ಪರಿಸ್ಥಿತಿ ಬರುವಾಗ ಒದ್ದಾಡೋ ಪರಿಸ್ಥಿತಿ ನಾನೇ ಒದ್ದಾಡ್ಬಿಡ್ತೀನಿ. ಈ ದಿನದಲ್ಲಿ ದೇವ್ರು ನನ್ನ ಕಳೆದಿಂದಲೇ ರಾತ್ರಿ ಮಾತಾಡೋದು ವಿಷಯ, ದೇವರ ಮೇಲೆ ಭರವಸೆ ಹೆಚ್ಚಾಗಿಡಬೇಕು. ಅಲ್ಲಲ್ಯ ಯಾಕಂದ್ರೆ ನಮ್ಮ ಬಾಯಲ್ಲಿ ನಾವು ಏನು ನುಡಿತೀವೋ ಅದು ನಡೆಯುತ್ತೆ. ಅಲ್ಲಲ್ಯ ಯೇಸು ಸ್ವಾಮಿ ಒಂದು ಸಂದರ್ಭ ಹೇಳಿದ್ರು, ಅದು ನಾನು ಮುಂದೆ ಹೇಳ್ಬಿಟ್ಟು ನಾವು ಮುಗಿಸೋಕೆ ಇಷ್ಟಪಡ್ತೀನಿ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32ನೇ ವಾಕ್ಯ ನೋಡೋಣ. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು, ಒಂದು ನಿಮಿಷ ಬ್ರದರ್, ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32ನೇ ವಾಕ್ಯ. ಇಲ್ಲಿ ಯೇಸು ಸ್ವಾಮಿ ತನ್ನ ಮರಣದ ಪುನರುತ್ಥಾನ ದಿನದಂದು 3ನೇ ಸಾಲ ಯೆರೂಸಲೇಮಿಗೆ ಹೋಗುವಾಗ ಕೊನೆಯ ಬಾರಿ ಮರಣಕ್ಕೆ ಇನ್ನೇನು ಒಪ್ಪಿಸಿಕೊಡ್ಬೇಕು, ಆ ಸಂದರ್ಭದಲ್ಲಿ ಪ್ರಯಾಣ ಮಾಡುವಾಗ ಮಾತಾಡುವಂತ ಮಾತಾಗಿದೆ. ಓದಿ ಸಿಸ್ಟರ್. ಅವರು ಯೆರೂಸಲೇಮಿನ ದಾರಿಯನ್ನು ಹಿಡಿದು ಹೋಗುತ್ತಿರುವಾಗ ಒಂದು ನಿಮಿಷ ಸಿಸ್ಟರ್, ಇಲ್ಲಿ ಯೆರೂಸಲೇಮಿನಿಗೆ ದಾರಿ ಹೋಗ್ತಿದ್ದಕ್ಕಿಂತ ಮುಂಚೆ ಇಲ್ಲಿ ಬೆತ್ಯಾಮಿನಲ್ಲಿದ್ರು. ಬೆತ್ಯಾಮಿಗೆ ಯೆರೂಸಲೇಮಿಗೂ ಸುಮಾರು ಒಂದು 11 ಕಿಲೋಮೀಟರ್. ಇಲ್ಲಿಂದ ಕೊಟ್ಕೆಪಾಳ್ಯ ಅಪ್ರಾಕ್ಸಿಮೇಟ್ ಕೊಟ್ಕೆಪಾಳ್ಯ ಇರ್ಬೋದು, ಅಷ್ಟು ಕಿಲೋಮೀಟರ್. ಅಲ್ಲಲ್ಯ ಏನಕ್ಕೆ ಅಂದರೆ ಯೇಸು ಸ್ವಾಮಿ ಬೆತ್ಯಾಮಿಲಿರುವಾಗ ಅದು ಹೆಂಗೆ ಅಂತ ಹೇಳುವಾಗ ಅದು ನೋಡುವುದರ ಮುಂದೆ ವಾಕ್ಯದಲ್ಲಿ ಮಾತಾಡು ಬರೆಯೋಳು ಅವಂತ ಬರುವಾಗ ಅಲ್ಲಿರುವಂಥ ಸಹೋದರ, ಅಲ್ಲಿರುವಂಥ ಸಭೆಯ ನಂಬಿಗಸ್ತೆಲ್ಲ ಬಂದು ಹಿಂಗೆ ಒಂದು ವಿಷಯ ಲಾಜರನು ಸುತ್ತೋಗೋ ಪರಿಸರ ಅನಾರೋಗ್ಯದಲ್ಲಿದ್ದಾನೆ ಅದೆಲ್ಲಿ ಬೆತ್ಯಾಮಿಲಿ ಯೇಸು ಸ್ವಾಮಿ ಇರುವಂಥ ಸಂದರ್ಭ ಹೇಳ್ತಾರೆ. ಹೌದಲ್ವಾ? ಆ ವಾಕ್ಯನ ಮುಂದೆ ನೋಡುವುದಾದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಆ ಒಂದು ಬೆತ್ಯಾಮಿನಿಂದ ಯೆರೂಸಲೇಮ್ ಹೋಗುವಂತ ಮಾರ್ಗದಲ್ಲಿ ಅಲ್ಲಿ ಮುಂದೆ ಓದಿಸ್ತಾರೆ. ಅವಾಗ ಯೆರೂಸಲೇಮ್ ದಾರಿ ಹಿಡಿದು ಹೋಗುತ್ತಿರುವಾಗ ಯೇಸು ಅವರ ಮುಂದೆ ಹೋಗುತ್ತಿದ್ದನು. ಅಲ್ಲಿ ಒಂದು ನಿಮಿಷ ಅಷ್ಟೇ, ಯೇಸು ಯಾವಾಗ ಮುಂದೆನೆ ಹೋಗೋದು. ಅಲ್ಲಲ್ಲಿಯ ಅಲ್ಲಿ ಏನ್ ನಡೀತಾ ಇದೆ, ವಾತಾವರಣ ಚೇಂಜ್ ಆಗ್ತಾ ಇದೆ, ಕ್ಲೈಮೇಟ್ ಬದಲಾಗ್ತಿದೆ, ಮರಣ ಎದುರು ಬೀಳ್ತಾ ಇದೆ, ಆದ್ರೆ ದೇವರು ಮುಂದೆ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಸ್ಥಿತಿಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ವಾತಾವರಣ ಬದಲಾಗ್ಬೋದು, ಆದ್ರೆ ಮುಂದೆ ಒಬ್ಬನೇ ಇದ್ದಾನೆ, ನನ್ನ ಜೀವಿತದಲ್ಲಿ ಒಬ್ಬನೇ ಇದ್ದಾನೆ, ಆತನಿನ ವಾತಾವರಣ ಬದಲಿಸುವವನು. ಅಲ್ಲೆಲ್ಲಿಯ ನಂಬಿಕೆ ಇರಬೇಕು. ಆದ್ರೆ ನಾವು ಆ ಸ್ಥಾನದಲ್ಲಿ ಇರುವುದಾದ್ರೆ ಮುಂದೆ ನನಗೆ ಸಾಯಿಸ್ತಾರೆ ಅಂತ ನಾವು ಹೋಗ್ತೀವ, ಎಸ್ಕೇಪ್ ಆಗೋದ್ರೆ ನೋಡ್ತೀವಿ ನಾವು. ಯಾವ ಬಸ್ ಎಲ್ಲೋಗುತ್ತೆ, ಯಾವ ಬಸ್ ಎಷ್ಟು ಅವರ್ ಜರ್ನಿ, ಹೌದಲ್ವಾ? ಉದಾಹರಣೆ ನಮ್ಮ ಇಲ್ಲಿಂದ ಕೆಂಗೇರಿ ಹೋಗ್ತಾರೆ, ನಮ್ಗೆ ಸಾಯಿಸ್ಬಿಡ್ತಾರೆ ಅಂದ್ರೆ ಅಂಚೆಪಾಳ್ಯ ಹೋಗ್ತಾ ರೈಟ್ ಅಬೌಟರ್ ನಾವು ಗಾಡಿ ಹಂಗೆ ಯೂಟರ್ನ್ ನೋಡ್ಕೊಂಡು ಹೆಂಗ್ 6 ಸ್ಪೀಡಲ್ಲಿ ಹೊರಟೋತೀವಿ, ಹೌದಲ್ವಾ? ಅಲ್ಲೆಲ್ಲಿಯ ಮನೆ ಬಂದು ಬಾಕ್ಲು ಹಾಕೋ ಹೊಡೆದ ಬಿ ಹಾಕು ಬೇರೆಯವ್ರು ಕೀ ಕೊಟ್ಬೇಕಾದ್ರೆ ಕಳ್ಸ್ಬಿಟ್ಟು ಮನೆಗೆ ಬಾಕ್ಲಾಕಿಲ್ಲ ಅಂತ. ಆದ್ರೆ ದೇವರು ಎದರಲಿಲ್ಲ, ಅವರ ಮುಂದೆ ಹೋಗ್ತಾ ಇದ್ದಾರೆ. ವಾತಾವರಣ ಬದಲಾಗ್ತಾ ಇದೆ, ಪರಿಸ್ಥಿತಿಗಳು ಬದಲಾಗ್ತಿದೆ, ಆದ್ರೆ ಅಲ್ಲಿ ಶಿಷ್ಯರು ಅಥವಾ ಜನರು ಮುಂದೆ ಒಂದು ಸಿಸ್ಟರ್ ಅವರು ನೋಡಿ ಬೆರಗಾದರು. ಒಂದು ನಿಮಿಷ ಅಲ್ಲೆಲ್ಲ ಇಲ್ಲ ಇದ್ರ ಯೇಸು ಸ್ವಾಮಿ ಏನ್ ಮಾಡಿದ್ರು, ದೆವ್ವ ಬಿಡಿಸಿದ್ರು, ಎಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ಅಲ್ಲೆಲ್ಲ ಯೇಸು ಸ್ವಾಮಿ ಹೋಗುವಾಗ ಹೋಸನ್ನ ಆಡಿದವರು ಮುಂದೆ ಬಟ್ಟೆಗಳು ಹಾಕಿ ಕುದುರೆ ಕತ್ತೆ ಮೇಲೆ ಬರುವಾಗ ಏನು ಹೊಗಳಿದವರು, ಆದ್ರೆ ಯೇಸು ಸ್ವಾಮಿ ಮುಂದೆ ಬರುವಾಗ ಬೆರಗಾದ್ರು. ಅಲ್ಲಿ ವಾತಾವರಣ ಬದಲಾಗ್ತಾ ಇದೆ, ಕ್ಲೈಮೇಟ್ ಬದಲಾಗ್ತಾ ಇದೆ, ಮುಂದೆ ನನ್ನ ಸಾಯಿಸುವಂತ ಸಮಯ ಹತ್ರವಾಗಿದೆ ಅಂತ ಹೇಳುವಾಗ ಆದ್ರೆ ಅಲ್ಲಿ ಶಿಷ್ಯರೆಲ್ಲ ಬೆರಗಾಗ್ತಾ ಇದ್ದಾರೆ. ಇವತ್ತು ನಾವು ಬೆರಗಾಗುವ ಪರಿಸ್ಥಿತಿ ಇರುವುದೇ, ಆದ್ರೆ ಅದು ಯಾವ ವಿಷಯದ ಮೇಲೆ ನಾವು ಬೆರಗಾಗಿ ನಿಂತಿದ್ದೇವೆ, ಯಾವ ವಿಷಯದಲ್ಲಿ ನಾವು ಒದ್ದಾಡಿ ನಿಂತಿದ್ದೇವೆ, ಅದರ ಮುಂದೆ ನನ್ನ ದೇವರು ಹೋಗ್ತಾ ಇದ್ದಾನೆ. ವಾತಾವರಣವನ್ನು ಬದಲಾಯಿಸುವನು, ಕ್ಲೈಮೇಟ್ ಅನ್ನು ಬದಲಾಯಿಸುವನು, ಸ್ಥಿತಿಗತಿಯನ್ನು ಬದಲಿಸುವನು, ಆತನು ನುಡಿದುದು ನಡೆಸುವವನು. ಅಲ್ಲೆಲ್ಲಾ ಎಷ್ಟು ಜನ ನಂಬ್ತೀರಾ? ನನ್ನ ದೇವರು ಮಾರ್ಪಡದ ದೇವರು, ಜೀವಿಸುವ ದೇವರು, ಇಂದು ಎಂದೆಂದು ಇರುವಾತನಾಗಿದ್ದಾನೆ. ಅಲ್ಲೆಲ್ಲಾ ಮುಂದೆ ಓದಿ, ಆತನ ಹಿಂದೆ ಬರುವವರು ಇದುವರೆಗೂ ಜೊತೆಲೇ ಬರ್ತಿದ್ರು. ಯೇಸು ಸ್ವಾಮಿ ಮಾಡಿದಂತ ಕಾರ್ಯಗಳ ಕಣ್ಣಾರೆ ನೋಡಿದವರು ಖುಷಿ ಪಡ್ತಿದ್ರು. ಏನಪ್ಪ ಯೇಸು ಸ್ವಾಮಿ ದೆವ್ವ ಏನು ಕೈ ಇಟ್ಟದಕ್ಕೆ ದೆವ್ವ, ಓ ನನ್ನ ಗಡವ ನಿನಗೇಕೆ, ನನ್ನ ಸಾಯಿಸಕ್ಕೆ ಬಂದ. ದೆವ್ವ ಒದ್ದಾಡ್ತು, ವಿಲ ಒದ್ದಾಡ್ತು. ಇದನ್ನ ನೋಡಿದವರು ಅಲ್ಲೆಲ್ಲ ಹುಟ್ಟು ಕುಂಟ ಎದ್ದು ಓಡಾಡ್ದೇನೆ ಸತ್ತವರನ್ನ ಎಬ್ಬಿಸಿದ್ದಾರೆ, ಅನೇಕ ಮಾತ್ಕಾರ ಮಾಡಿದ್ದಾರೆ. ಅದನ್ನ ಕಣ್ಣಾರ ನೋಡಿದವ್ರು ಇವತ್ತೇನಾಗ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಪ್ರಿಯ ದೇವರ ಮಗುವೆ, ಶತ್ರುವಾದವನು ಭಯ ಪಡಿಸೋಕೆ ನಿನ್ನ ಹತ್ರ ಬರೋದು. ನೀನು ಹೆದರಬೇಡ, ಕಂಗೆಡಬೇಡ, ನಿನ್ನಲ್ಲಿ ಒಬ್ಬನಿದ್ದಾನೆ. ಆತನು ಇಂದು ಏನೆಂದು ಜೀವಿಸುವನಾಗಿದ್ದಾನೆ. ಆತನು ವಾತಾವರಣ ಬದಲಿಸಿ ನಿನ್ನ ಸಂಗಡ ಬರುವನು.
ಆಕಾಶ ತರಿಗಿರಬಲ್ಲ. ಇವತ್ತು ಭಯದ ಅವಸ್ಥೆ ನಾವು ಹಾದು ಹೋಗಬಹುದು. ಹಲ್ಲೆಲೂಯಾ. ಬೇರೆ ಆಗುವ ಸ್ಥಿತಿ ನಾವು ಹಾದು ಹೋಗಬಹುದು. ಹಲ್ಲೆಲೂಯಾ. ನುಡಿಯುವವನು ವಾತಾವರಣವನ್ನು ಮಾರ್ಪಡಿಸುವವನು ನಮ್ಮ ಸಂಗಡ ಇದ್ದಾನೆ. ಎಷ್ಟು ಜನ ನಂಬ್ತೀರಾ? ಅಲ್ಲಿ ಮುಂದೆ ಇನ್ನೊಂದು ಹೋಗಿ 11ನೇ ಅಧ್ಯಾಯದಲ್ಲಿ ಬರೋಣ. 11ನೇ ಅಧ್ಯಾಯದಲ್ಲಿ 12, 13, 14 ಓದೋಣ. ಮರುದಿನ ಅವರು ಬಿಟ್ಟು ಬರುತ್ತಿರುವಾಗ, ಇವೆಲ್ಲರೂ ವಾಕ್ಯವನ್ನು ಸಂದರ್ಭವನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮರುದಿನ ಅವರು ಬೆತ್ತಾನಿಯನ್ನು ಬಿಟ್ಟು ಬರುತ್ತಿರುವಾಗ ಆತನು ಯೇಸು ಸ್ವಾಮಿಗೆ ಹಸುವಾಯ್ತು. ಆತನಿಗೆ ಹಂಗ್ರಿ, ಹೊಟ್ಟೆ ಹಸು ತಡೆಯಕ್ಕಾಗ್ತಿಲ್ಲ. ಆತನು ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಎಲ್ಲದಕ್ಕೂ ಒಂದು ಕಾರ್ಯ ಇದೆ, ಎಲ್ಲದಕ್ಕೊಂದು ಸಂದರ್ಭ ಇದೆ, ಎಲ್ಲದಕ್ಕೂ ಒಂದು ದೇವರ ಒಂದು ಉದ್ದೇಶವಿದೆ. ಅಲ್ಲಿ ದೇವರು ಹಸಿದಿದೆ ಅಂದ್ರೆ ದೇವರ ಉದ್ದೇಶ ಇದೆ. ಅಲ್ಲಿಯ ಮುಂದೆ ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಿಂದ ಕಂಡು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿ ಹೋದನು. ಅಲ್ಲಲಿಯ ಒಂದು ದೂರದಲ್ಲಿ ಒಂದು ಅಂಜೂರ ಮರ ಇದೆ. ಅಲ್ಲಲಿಯ ಆದ್ರೆ ಪ್ರತಿಯೊಂದಕ್ಕೊಂದು ಕಾಯಿ ಬಿಡೋದು ಸೀಸನ್ ಅಲ್ಲ. ಆದ್ರೆ ಆ ಸೀಸನ್ ಮಾರ್ಪಡಿಸೋ ಶಕ್ತನ ನನ್ನ ದೇವರು. ಅಲ್ಲಲಿಯ ಆ ಸೀಸನ್ ಇಲ್ಲದೆ ಇರ್ಬೋದು, ಆದ್ರೆ ಒಂದು ಎಲೆ ಬಿಟ್ಟಿದೆ, ಏನಾದ್ರೂ ಹಣ್ಣು ಬಿಡ್ಬೋದಾ ಅಂತ ಶಿಷ್ಯರ ಸಮೇತ ಅಲ್ಲಿ ಹೋಗ್ತಾ ಇದ್ದಾರೆ. ಆಗ ಮುಂದೆ ಓದಿ ಸಿಸ್ಟರ್. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳೇ ಹೊರತು ಮತ್ತೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ನಾನು ಅವಾಗಲೇ ಸೀಸನ್ ಅಲ್ಲಲಿಯ ಎಲ್ಲ ಸೀಸನ್ ಅಲ್ಲಿ ಯೇಸು ಸ್ವಾಮಿಗೂ ಗೊತ್ತು. ಆದ್ರೂ ಅಲ್ಲಿ ಹೋಗಿದ್ದಾರೆ ಅಂದ್ರೆ ಏನೋ ಒಂದು ವಿಷಯ ಇದೆ. ಎಷ್ಟು ಜನ ನಂಬ್ತೀರಾ? ಅಲ್ಲಿ ಸೀಸನ್ ಅಲ್ಲ, ಅದು ಬೆಳೆಯೊಂದು ಸಮಯ ಅಲ್ಲ, ಆದ್ರೆ ಯೇಸು ಸ್ವಾಮಿಗೆ ಹಸುವಾಗಿದೆ. ಅಲ್ಲಿ ಹೋದ್ರೆ ಏನೋ ಒಂದು ಹಣ್ಣು ಸಿಗುತ್ತೆ, ಇವ್ರ ಸಿಸ್ಟರ್ ತಾಯಿ ಮನೆಗೆ ಹೋದ್ರೆ ಏನೋ ಊಟ ಸಿಗುತ್ತೆ, ಯೇಸು ಸ್ವಾಮಿಗೆ ಗೊತ್ತು. ಅಲ್ಲಲಿಯ ಆದ್ರೆ ಪ್ರಿಯ ದೇವರ ಮಗುವೆ, ಪ್ರತಿಯೊಂದಕ್ಕೂ ಒಂದು ಉದ್ದೇಶ ಇದೆ. ಇವತ್ತು ಕಷ್ಟಗಳು ಬರ್ಬೋದು, ಆ ಕಷ್ಟಗಳ ಮಧ್ಯೆ ದೇವರ ಉದ್ದೇಶ ಇದೆ. ಹೋರಾಟಗಳು ಬರ್ಬೋದು, ಆ ಹೋರಾಟಗಳ ಮಧ್ಯೆ ದೇವರ ಉದ್ದೇಶ ಇದೆ. ಭಯದಲ್ಲಿ ನಾವು ಒದ್ದಾಡ್ತಿರ್ಬೋದು, ಅದರ ಮಧ್ಯದಲ್ಲಿ ದೇವರನ್ನ ನಡೆಸುತ್ತಾನಲ್ಲ, ಅದರ ಕಾರ್ಯ ನೋಡುವವರು. ಅಲ್ಲೆಲ್ಲೂಯಾ. ಇವತ್ತು ಅಲ್ಲಿ ಹೋಗುವಾಗ ಆ ಮುಂದೆ ಓದಿ ಸಿಸ್ಟರ್. ಆಗ ಯೇಸು ಆ ಮರಕ್ಕೆ ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ. ಯೇಸು ಸ್ವಾಮಿ ಫುಲ್ಲು ಕೋಪ ಆಗ್ಬಿಡ್ತು. ಯೇಸು ಸ್ವಾಮಿಗೆ ಏನಪ್ಪ ಹೊಟ್ಟೆ ಹಸು ಅಂತ ಬಂದೆ, ಈ ಮರದಲ್ಲಿ ಹಣ್ಣೇ ಇಲ್ವಲ್ಲಪ್ಪ, ಯಾಕಂದ್ರೆ ಅದು ಸೀಸನ್ ಅಲ್ಲ. ಅಲ್ಲಲ್ಯಾ ಆದ್ರೆ ಯೇಸು ಸ್ವಾಮಿ ಅಲ್ಲಿ ಶಪಿಸ್ತಾ ಇದ್ದಾರೆ. ಯಾಕೆ ಅಂತ ಮುಂದೆ ನೋಡೋಣ. ಆಗ ಹೋದೋಣ. ಆ ಮರಕ್ಕೆ ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿಯೂ ಹಣ್ಣು ಎಂದೆಂದಿಗೂ ತಿನ್ನಕ್ಕಾಗೋದಿಲ್ಲ, ತಿನ್ನದ ಹಾಗಾಗಲಿ ಎಂದು ಹೇಳೋದಿದ್ದನು. ಹಾಲೆಲೂಯಾ. ಅಲ್ಲಿ ಯೇಸು ಸ್ವಾಮಿ ಶಪಿಸ್ತಾ ಇದ್ದಾರೆ, ಇನ್ನು ಮೇಲೆ ಯಾರು ಸಹ ಈ ಹಣ್ಣು ತಿನ್ನಕ್ಕಾಗೋದಿಲ್ಲ. ಅಲ್ಲಲಿಯಾ ಅಲ್ಲಲಿಯಾ. ಇದನ್ನ ಕೇಳಿದ್ರಿಂದ ಯೇಸು ತನ್ನ ಶಿಷ್ಯರು ಎಲ್ಲರೂ ಅಲ್ಲಿರುವಂತ ಎಲ್ಲರೂ ಆತನ ಶಿಷ್ಯರ ಮಾತುಗಳು ಕೇಳಿದ್ರು. ಅಲ್ಲಲಿಯಾ ಹಿಂಗೆ ಶಪಿಸ್ಬಿಟ್ರು. ಮುಂದೆ ಹೋದ್ರು. ಮುಂದೆ ಹೋಗುವ ಯೆರೂಸಲೇಮ್ ದೇವಾಲಯದ ಏನಾಯ್ತು, ಬಿಸ್ನೆಸ್ ಮಾರ್ಕೆಟ್ ಆಗೋಯ್ತು. ಅಲ್ಲಲಿಯಾ ಯೇಸು ಹೋಗುವಾಗ ಅಲ್ಲಿ ಮಾತಾಡ್ತಾ ಇದ್ರೆ ಆ ಕಡೆ ಕಂಬಂತದೆ, ಏನಕ್ಕೆ ಬಿಸ್ನೆಸ್ ಮಾಡ್ತಾ ಇದ್ರೆ. ಯೇಸು ಸ್ವಾಮಿ ಅವೆಲ್ಲ ಚಿಲ್ಲ ಪಿಲ್ಲಿ ಮಾಡಿ ಗದರಿಸಿ, ಇದು ದೇವರ ಆಲಯ, ಬಿಸ್ನೆಸ್ ಮಾರ್ಕೆಟ್ ಅಲ್ಲ. ಅಲ್ಲಲಿಯಾ. ಎಷ್ಟೋ ಬಾರಿ ನಾವು ಸಭೆಯಲ್ಲಿ ಕೂತಿರ್ತೀವಿ, ನಮ್ಮ ಮನಸ್ಸು ಎಲ್ಲೋ ಬಿಸ್ನೆಸ್ ಕಡೆ ಚಿಂತೆ ಮಾಡ್ತಾ ಇರ್ತದೆ. ಎಷ್ಟೋ ಬಾರಿ ಆಲಯದಲ್ಲೇ ಕೂತಿರ್ತೀವಿ, ಆರಾಧನೆ ಮಾಡ್ತಿರ್ತೀವಿ, ನಮ್ಮ ಮನಸ್ಸು ಬೆಂಗಳೂರೆಲ್ಲ ಓಡಾಡ್ತಾ ಇರ್ತದೆ. ಅಲ್ಲಲಿಯಾ. ಇವತ್ತು ದೇವರ ಆಲಯದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಬರುವಾಗ ಪಾರಿವಾಳಗಳನ್ನ ಮಾಡ್ತಾ ಇದ್ದಾರೆ, ಮೇಕೆಗಳನ್ನ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದನ್ನ ಕಂಡು ದೇವರಿಗೆ ಕೋಪ ಬಂತು. ಅಲ್ಲಲಿಯಾ. ಇವತ್ತು ನಾವು ವ್ಯಾಪಾರ ಸ್ಥಳವಾಗಿ ಮಾಡಿಡುವುದೇ ಆದ್ರೆ ಅದನ್ನ ಮಾರ್ಪಡಿಸೋಣ. ಯಾಕಂದ್ರೆ ದೇವರು ನಮ್ಮನ್ನ ಪ್ರೀತಿಸಿ ನಮ್ಮನ್ನ ಕರೆದಾತನಾಗಿದ್ದಾನೆ. ಅಲ್ಲಲಿಯಾ. ಅಲ್ಲಿ ನೋಡುವಾಗ, ಅಲ್ಲಿ ಮುಂದೆ ನೋಡುವಾಗ 18ನೇ ವಾಕ್ಯ ಓದ್ಬಿಡಿ ಸಿಸ್ಟರ್. ಅದನ್ನು ಮಹಾಯಾಜಕರು ಶಾಸ್ತ್ರಿಗಳು ಕೇಳಿ ಅವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಸಂದರ್ಭ ನೋಡ್ತಿದ್ರು. ಯಾಕಂದ್ರೆ ಅಲ್ಲಿ ಎಲ್ಲರನ್ನು ಗದರಿಸ್ಬಿಟ್ರು ಯೇಸು ಸ್ವಾಮಿ, ಹೌದಲ್ವಾ? ಎಲ್ಲರನ್ನು ಗದರಿಸುವಾಗ ಅಲ್ಲಿ ಏನ್ ಮಾಡಿದ್ರು, ಪ್ರೀ ಪ್ಲಾನ್ ಮಾಡ್ತಾ ಇದಾರೆ. ಸೈತಾನ್ ಏನೇ ಪ್ರೀ ಪ್ಲಾನ್ ಮಾಡ್ಬೋದು, ನಿನ್ನ ವಿಷಯ ಮೇಲೆ ಸೈತಾನ್ ಏನೇ ಪ್ರೀ ಪ್ಲಾನ್ ಮಾಡ್ಬೋದು, ಆದ್ರೆ ನಿನ್ನ ಧೈರ್ಯದಿಂದರೋ
ಕರೆದಾತನು ನಂಬಿಗಸ್ತನು. ನಿನ್ನ ಆರೋಗ್ಯದ ಮೇಲೆ, ನಿನ್ನ ಕುಟುಂಬದ ಮೇಲೆ, ನಿನ್ನ ಒಬ್ಬಂಟಿಗೆ ಇರುವಾಗ ನಿನ್ನ ವಿಷಯಗಳ ಮೇಲೆ ಸೈತಾನನು ಏನೇ ಪ್ಲಾನ್ ಮಾಡ್ಬೋದು. ನಿನ್ನ ಸಂಗಡ ಒಬ್ಬನಿದ್ದಾನೆ, ನಿನ್ನ ಸಂಗಡ ಜೀವಿಸುವನಿದ್ದಾನೆ. ಹಲ್ಲೆಲೂಯಾ. ನುಡಿದದ್ದನ್ನು ನೆರವೇರಿಸುವನಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಮುಂದೆ ಹೋಗಿ ಕಂಪ್ಲೀಟ್ ಮಾಡಿಸ್ತಾರೆ. ಯಾಕೆಂದರೆ ಜನರೆಲ್ಲ ಆತನ ಉಪದೇಶವನ್ನು ಕೇಳಿ ಓಕೆ, ಅತ್ಯಾಶ್ಚರ್ಯ ಪಟ್ಟಿದ್ದರಿಂದ ಅವರು ಆತನಿಗೆ ಎದುರುತ್ತಿದ್ದರು. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲದ್ರ ಇದೆಲ್ಲ ಆಯ್ತು. ಅವಾಗ ಏನಲ್ದೆ ಆ ಒಂದು ಮರಕ್ಕೆ ಯಾವ ಮರ ಅದು? ಅಂಜೂರದ ಮರ. ಅಂಜೂರದ ಮರದ ಏನ್ ಮಾಡಿದ್ರು? ಬೆಳಗ್ಗೆ ಏನ್ ಮಾಡಿದ್ರು? ಶಪ್ಸಿದ್ರು, ನುಡಿದ್ರು. ಕರೆಕ್ಟಾ? ಇಲ್ಲ ಇದ್ರ ಅದು ರಾತ್ರಿ ಸಾಯಂಕಾಲ ಆಯ್ತು, ರಾತ್ರಿ ಆಯ್ತು, ಕಳೀತು. ಮತ್ತೆ ನೆಕ್ಸ್ಟ್ ವಾಕ್ಯ ಬನ್ನಿ ಸ್ಟಾರ್. 19 ವಾಕ್ಯ ನೋಡೋಣ. ಪ್ರತಿ ಸಾಯಂಕಾಲ ಯೇಸುವು ಆತನ ಶಿಷ್ಯರು ಪಟ್ಟಣವನ್ನು ಬಿಟ್ಟು ಹೊರಗೆ ಪಟ್ಟಣ ಬಿಟ್ಟು ಹೊರಗೆ ಹೋದರು. ಓಕೆ, ಅವರು ಬರುತ್ತಿರುವಾಗ ಇಲ್ಲಿ ನೋಡಿ ಇಷ್ಟ ಒಂದು ನಿಮಿಷ. ಅಲ್ಲಿಗೆ ಅದಕ್ಕಿಂತ ಹಿಂದೆ ದಿನ ಏನಾಯ್ತು? ಅಲ್ಲಿ ದೇವರು ಶಪಿಸಿದ್ರು, ಅಲ್ಲಿ ದೇವರು ನುಡಿದದ್ದು ಇಲ್ಲಿ ನೆರವೇರ್ತಾ ಇದೆ. 20ನೇ ವಾಕ್ಯ ಬರೋಣ. ಬೆಳಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಯಾವಾಗ? ನೆನ್ನೆ ಬೆಳಗ್ಗೆ ಯೇಸು ಸ್ವಾಮಿ ನುಡಿದಿದ್ದು. ಬೆಳಗ್ಗೆ ಎಲ್ಲ ಆಯ್ತು, ರಾತ್ರಿ ಆಯ್ತು. ಬೆಳಗ್ಗೆ ಹೋಗುವಾಗ ಶಿಷ್ಯರು ನೋಡಿ ಬೆಳಗಾಗ್ತಾ ಇದ್ದಾರೆ. ಏನಪ್ಪ? ಬುಡ ಸಮೇತ ಒಣಗೋಗ್ಬಿಟ್ಟಿದೆ. ನಿನ್ನೆ ತಾನೇ ಚಿಗುರು, ಈಗ ತಾನೇ ಎಲೆ ಬಿಡ್ತಾ ಇತ್ತು. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಹಲ್ಲೆಲೂಯಾ. ಅಲ್ಲಿ ಯೇಸು ಸ್ವಾಮಿ ಆಜ್ಞಾಪಿಸೋದು, ಯೇಸು ಸ್ವಾಮಿ ನುಡಿದಿದ್ದು ಅಲ್ಲಿ ನಡೀತು. ಇವತ್ತು ವಿಷಯಗಳ ಮುಂದೆ ನಾವು ನುಡಿಬೇಕು, ವಿಷಯಗಳ ಮುಂದೆ ನಾವು ಹೇಳ್ಬೇಕು. ಸಭೆಯಾಗಿ ನಾವು ನುಡಿಬೇಕು. ಸಭೆಗೆ ವಿರುದ್ಧವಾಗಿ, ಕುಟುಂಬಕ್ಕೆ ವಿರುದ್ಧವಾಗಿ, ಆತ್ಮಿಕ ಜೀವಿತಕ್ಕೆ ವಿರುದ್ಧವಾಗಿ ಶತ್ರು ಏನೇ ಕಾರ್ಯ ಮಾಡಬಹುದು, ನೀವು ನುಡಿದರೆ ಅದು ನಡೆಯುತ್ತೆ. ಹಲ್ಲೆಲೂಯಾ. ದೇವರ ಮೇಲೆ ನಂಬಿಕೆ ಮಾತ್ರ ಇರಬೇಕು. ಪ್ರಿಯ ದೇವರ ಮಗುವೆ, ಶಿಷ್ಯರಲ್ಲಿ ಬಂದು ಹೇಳ್ತಾ ಇದ್ದಾರೆ ಓದಿಷ್ಟು ಬೇಗ. ಆಗ ಪೇತ್ರನು ಇಂದಿನ ದಿನದ ಸಂಗತಿಗಳನ್ನು ನೆನೆಸಿಕೊಂಡು ಆತನಿಗೆ, ಗುರುವೇ, ಒಂದು ನಿಮಿಷ, ಹಿಂದೆ ಆಗಿದ್ದೆಲ್ಲ ಫ್ಲಾಶ್ ಬ್ಯಾಕ್ ಹಂಗೆ ನೆನಪು ಮಾಡ್ಕೊಂಬಿಟ್ಟ. ಅಲ್ಲಿ ಹೋಗ್ತಾ ಇದ್ದಾರೆ ಮಾರ್ಗದಲ್ಲಿ. ಏನಪ್ಪ, ನಿನ್ನೆ ತಾನೇ ಮರ ನೋಡ್ದು, ಯೇಸು ಸ್ವಾಮಿ ಏನನ್ನ ಸಿಗುತ್ತೆ ಅಂತ ಅನ್ಸಿಗುತ್ತೆ ಅಂತವ್ರು. ಆದ್ರೆ ಈ ಒಂದು ಸೀಸನ್ ಅಲ್ಲ ಅಂತ ಯೇಸು ಸ್ವಾಮಿ ಶಪಿಸಿದ್ರು. ಯೇಸು ಸ್ವಾಮಿಗೆ ಗೊತ್ತು ಸೀಸನ್ಗಳನ್ನು ಯಾವ ಬೇಕಾದ್ರೂ ಮಾರ್ಪಡಿಸ್ಬೋದು. ಆದ್ರೆ ಯಾಕಾಗಿ ಶಪಿಸಿದ್ರು? ಆತನ ಮಾತಿಗಷ್ಟು ಪವರ್ ಇದೆ, ಆತನ ಮಾತಿಗಷ್ಟು ಶಕ್ತಿ ಇದೆ. ಅವಾಗಲೇ ಹೇಳಿದೆ, ಅಷ್ಟು ಶಿಷ್ಯರನ್ನ 35 ವಾಕ್ಯ ನೋಡುವುದಾದ್ರೆ ಯಾಕೆ ಅವರು ಬೆರಗಾದ್ರು? ಯಾಕೆ ಅವ್ರಿಗೆ ಭಯ ಪಡೋದು? ಇದು ಕೊನೆ ಒಂದು ಉಪದೇಶ, ಕೊನೆ ಒಂದು ಟೀಚಿಂಗ್ ಕೊಡ್ಬೇಕಿತ್ತು. ಅದನ್ನ ತನ್ನ ಶಿಷ್ಯರಿಗೆ ಅದು ತೋರಿಸ್ಬೇಕಿತ್ತು. ಯಾಕಂದ್ರೆ ಇನ್ನೇನು ಮರಣಕ್ಕೆ ಹೋಗುವಾಗ ಶಿಷ್ಯರು ಭಯದಿಂದ ನರಳ್ತಾ ಇದ್ದಾರೆ. ಈ ದಿನದಲ್ಲೇ ಕೊನೆಯ ಒಂದು ಫೈನಲ್ ಟೀಚಿಂಗ್. ಅವ್ರ ಮುಂದೆ ಅನೇಕ ಎಷ್ಟೋ ಅದ್ಭುತ ಕಾರ್ಯ ಮಾಡಿದ್ದಾರೆ, ಎಷ್ಟೋ ಮೈ ಮೇಲೆ ಕಾರ್ಯ ಮಾಡಿದ್ದಾರೆ. ಎಲ್ಲವನ್ನು ಮರೆತೋಗಿ ಅಲ್ಲಿ ಭಯ ಬರ್ತಾರಾದ್ರು. ಆದ್ರೆ ಇನ್ನೇನು ಮರಣಕ್ಕೊಪ್ಪಿಸುವ ಸಂದರ್ಭದಲ್ಲಿ ಫೈನಲ್ ಉಪದೇಶ, ಫೈನಲ್ ಒಂದು ಟೀಚಿಂಗ್ ಆ ಸಂದರ್ಭದಲ್ಲಿ ಕೊಡ್ತಿರುವಂತ ಕಾರ್ಯ. ಯಾಕಂದ್ರೆ ದೇವರು ನುಡಿದಿದ್ದು ಅಲ್ಲಿ ನಡೀತು. ಹೌದಾ? ದೇವರು ನುಡಿದಿದ್ದು ಅಲ್ಲಿ ನಡೀತು, ಅಲ್ಲಿ ಆಜ್ಞಾಪಿಸಿದ್ರು ಇಲ್ಲಿ ಕಾರ್ಯ ನಡೀತು. ನಮ್ಮ ಜೀವಿತದಲ್ಲಿ ದೇವರು ನುಡಿದಿದ್ದು ಅದು ನಡೆಯೋದು. ಆದ್ರೆ ನಾವೇನ್ ಮಾಡ್ತೀವಿ? ನಾವು ಮಾನಸಿಕ ಕಾರ್ಯ ಮಾಡಕ್ ಹೋಗ್ತೀವಿ. ದೇವರು ನಮ್ಮ ಉದ್ದೇಶ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಸಭೆಯ ಮೇಲೆ, ನಮ್ಮ ಆತ್ಮಿಕ ಜೀವಿತದ ಮೇಲೆ ದೇವರು ಏನ್ ನುಡಿದಿದ್ದಾರೋ ಅದು ನಡೆಯುತ್ತೆ. ಎಷ್ಟು ಜನ ನಂಬ್ತೀರಾ? ಅಲ್ಲೇವ್ಯಾ? ಅಲ್ಲಿ ಓದ್ಬಿಡ್ರಿ, ಓದಿಸ್ತಾರೆ ಮತ್ತೊಂದ್ಸರಿ. 20ನೇ ವಾಕ್ಯ. ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೂ ಒಣಗಿ ಹೋಗಿರುವುದನ್ನು ಕಂಡರು. ಆಗ ಪೇತ್ರನು ಓಕೆ ಆತನಿಗೆ, ಗುರುವೇ, ಇಗೋ ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದಕ್ಕೆ ಒಂದು ನಿಮಿಷ ಯೇಸು ಏನ್ ಹೇಳ್ತಾ ಇದ್ದಾರೆ? ನಿಮಗೆ ಒಂದು ನಿಮಿಷ, ನಿಮಗೆ ಆಮೆನ್. ಇವತ್ತು ನಮ್ಮ ನಂಬಿಕೆ ದೇವರ ಮೇಲಿರಬೇಕು, ಮನುಷ್ಯನ ಮೇಲಲ್ಲ. ಹಲ್ಲೆಲೂಯಾ.
ಎಷ್ಟು ಜನ ನಂಬ್ತೀರಾ? ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವವನು, ಯೆಹೋವನಲ್ಲಿ ಭರವಸೆ ಇಡುವವನು ಅವನು ಭಾಗ್ಯವಂತನು. ನೀನು ದೇವರಲ್ಲಿ ಭರವಸೆ ಇಡುವುದೇ ಆದರೆ ನೀನು ಭಾಗ್ಯವಂತನು. ಅಲ್ಲೆಲ್ಲಾ ಯೇಸು ಸ್ವಾಮಿ ಪ್ರೂಫ್ ಮಾಡಿ ತೋರಿಸ್ತಾ ಇದ್ದಾರೆ, ಕಾರ್ಯ ಮಾಡಿ ತೋರಿಸ್ತಾ ಇದ್ದಾರೆ. ನುಡಿದಿತ್ತು ಅಲ್ಲಿ ನಡೀತು, ಅಲ್ಲಿ ಆಜ್ಞಾಪಿಸಿದ್ರು ಒಣಗೋಗ್ಲಿ, ಅದು ಒಣಗೋಯ್ತು. ಎಷ್ಟು ಜನ ನಂಬ್ತೀರಾ? ಇವತ್ತು ಅದಕ್ಕಾಗಿ ಹೇಳ್ತಾ ಪೇತ್ರ ಮೇಲೆ, ಗುರುವೇ ಏನಪ್ಪ ನೀನ್ ಹೇಳ್ದಂಗೆ ಆಗೋಯ್ತು. ಅಲ್ಲಿ ಹೇಳ್ತಂದ್ರೆ ದೇವರ ಮೇಲೆ ನಂಬಿಕೆ ಇರಲಿ, ದೇವರ ಮೇಲೆ ನಂಬಿಕೆ ಇರಲಿ. ವಿಷಯಗಳು ಬರುತ್ತೆ, ಪರಿಸ್ಥಿತಿಗಳು ಬರುತ್ತೆ, ಅನುಕೂಲ ಅನಾನುಕೂಲ ಬರುತ್ತೆ, ನಂಬಿಕೆ ಇರಲಿ. ಅಲ್ಲೆಲ್ಲ ಇನ್ನು ಮುಂದೆ ನೋಡುವುದಾದ್ರೆ ಈ ಬೆಟ್ಟವನ್ನು ಕಿತ್ತುಕೊಂಡು ಸಮುದ್ರದಲ್ಲಿ ನಾಟಿಕೋ ಅಂದ್ರು ಸಹ ಅದು ನಡೆಯುತ್ತೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲಾ ಇವತ್ತು ನಾವು ಸಭೆಯಾಗಿರುವಾಗ ನಾವು ನುಡಿಬೇಕು. ಪಂಚಶತಮಾನದ ನಾಲಿಗೆ ಮೇಲೆ ದೇವರು ನುಡಿಸಿದ್ರು. ಇವತ್ತು ನಾವು ಸಭೆಯಾಗಿ ನುಡಿಯುವಾಗ ಶತ್ರು ಒಂದು ದಿಕ್ಕಿನಲ್ಲಿ ಬಂದು 7 ತರ ಚದುರಬೇಕು. ಹಾಗೆ ನುಡಿಯಿರಿ. ನುಡಿದು ನಡೆಸೋನು, ನೆರವೇರಿಸೋನು. ಇದ್ದಾನೆ, ವಾತಾವರಣ ಬದಲಾಗುತ್ತೆ, ಬದಲಾಗುತ್ತೆ, ಸ್ಥಿತಿಗತಿಗಳು ಬದಲಾಗುತ್ತೆ. ಮತ್ತೆ ಇದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಾವು ಆಜ್ಞಾಪಿಸಬೇಕು. ಕ್ರಿಸ್ತನ ಮನಸ್ಸು ನಮ್ಮಲ್ಲಿರುವುದೇ ಆದರೆ, ದೇವರ ವಾಕ್ಯ ನಮ್ಮಲ್ಲಿರುವುದೇ ಆದರೆ ನಾವು ಸುಕ್ಷೇಮವನ್ನು ಪಡೆಯುವವರು. ದೇವರ ಮೇಲೆ ಭರವಸೆ ಭಾಗ್ಯವಂತನು. ಅಲ್ಲಿ ನನ್ನ ದೇವರು ಯಾರು? ಇಂದು ಎಂದೆಂದು ಜೀವಿಸುವವನು. ಯಾವುದೇ ಪರಿಸ್ಥಿತಿ ಬರ್ಬೋದು, ಅದರ ಮಧ್ಯೆ ನಾವು ಆಜ್ಞಾಪಿಸಬೇಕು. ಯೇಸು ಸ್ವಾಮಿ ಪ್ರೂವ್ ಮಾಡಿ ತೋರಿಸಿದ್ರು, ನುಡಿದ್ರು, ಅದು ನಡೀತು. ಇವತ್ತು ನಾವು ನುಡಿಬೇಕು. ಮಕ್ಕಳ ವಿಷಯದಲ್ಲಿ, ಆರೋಗ್ಯ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ನುಡಿಬೇಕು. ಚಿಕ್ಕ ಉದಾಹರಣೆ ಕೊಡ್ತೀನಿ. ಒಂದು ಸ್ಪಂಜು ಕೆಸರಲ್ಲಿ ಹಾಕ್ರೆ ಏನ್ ಮಾಡುತ್ತೆ? ಈ ಕೆಸರು ಇರ್ಕೊಳುತ್ತೆ. ಕೊಚ್ಚೆ ನೀರಲ್ಲಿ ಹಾಕಿದ್ರೆ ಅದನ್ನು ಇರ್ಕೊಳುತ್ತೆ, ಹೌದಲ್ವಾ? ಅದೇ ಸ್ಪಂಜು ಪರಿಶುದ್ಧವಾದ ನೀರಿಗೆ ಹಾಕಿದ್ರೆ ಅದನ್ನು ಇರ್ಕೊಳುತ್ತೆ, ಹೌದಾ? ಅದೇ ಪ್ರಕಾರ ಮನಸ್ಸು, ನಾವು ಏನು ನೋಡ್ತೀವೋ ಅದು ಕಾರ್ಯ ಮಾಡ್ತೀವಿ. ಈ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಬೇಡವಾದ ನೋಡ್ತೀವಿ. ಯಾವಾಗ ಬೇಡವಾದ ನಮ್ಮ ಕಣ್ಣು ಅದ್ರ ಮೇಲೆ ಹೋಗುತ್ತೋ ಬೇಡವಾದ ವಿಷಯಗಳು ನಮ್ಮ ಹೃದಯದಲ್ಲಿ ಬರುತ್ತೆ. ಯಾವಾಗ ಬೇಡವಾದವ್ರ ಮೇಲೆ ಮನಸ್ಸಿಟ್ಟು ಅವ್ರಿಂಗೆ ಇವ್ರಿಂಗೆ ಬೇಡವಾದ ವಿಷಯವನ್ನ ದೃಷ್ಟಿ ಕೊಡ್ತೀವಿ, ಅವಾಗ ಬೇಡವಾದ ವಿಷಯಗಳು ಸೈತಾನ ಆಗ್ತಾನೆ. ಅಲ್ಲೆಲ್ಲಾ ಸೈತಾನಿಗೆ ಜಾಗ ಕೊಡಬೇಡಿ. ನಿಮ್ಮ ಮನಸ್ಸು ದೇವರಲ್ಲಿರಲಿ, ನಿನ್ನ ಮನಸ್ಸು ದೇವರ ವಾಕ್ಯವನ್ನು ಸ್ಮರಿಸಲಿ. ಅಲ್ಲೆಲ್ಲ ಒಂದು ಸ್ಪಂಜ್ ಯಾವ ರೀತಿ ಒಂದು ಕೆಸರಲ್ಲಿ ಹಾಕಿದ್ರೆ ಕೆಸರು ಇರ್ಕೊಳ್ತು, ಯಾವ ರೀತಿ ಒಳ್ಳೆ ನೀರು ಇರ್ಕೊಳ್ತು, ಅದೇ ಪ್ರಕಾರ ನಮ್ಮ ಮನಸ್ಸಾಗಿದೆ. ಇವತ್ತು ನಮ್ಮ ಮನಸ್ಸು ಒಳ್ಳೆ ವಿಷಯಗಳನ್ನು ನೋಡುವುದೇ ಆದ್ರೆ ಒಳ್ಳೆ ಕಾರ್ಯ ಮಾಡುತ್ತೆ. ಒಳ್ಳೆ ವಾಕ್ಯವನ್ನು ಧ್ಯಾನಿಸುವುದಾದ್ರೆ ನಮ್ಮ ಜೀವಿತದಲ್ಲಿ ಒಳ್ಳೆ ವಾಕ್ಯನೇ ಬರುತ್ತೆ. ಬೇಡವಾದ ವಿಷಯಗಳಲ್ಲಿ ನಮ್ಮ ಮನಸ್ಸು ಕೊಡುವುದಾದ್ರೆ ಬೇಡವಾದ ವಿಷಯಗಳು ಸೈತಾನ ಕಾರ್ಯದಲ್ಲಿ ಆಗ್ತಾನೆ. ಅಲ್ಲೆಲ್ಲಾ ಅದಕ್ಕಾಗಿ ದೇವರು ನುಡಿದದನ್ನು ನೆರವೇರಿಸಲು ಇವತ್ತು ನಾವು ನುಡಿಬೇಕು. ವಿಷಯಗಳ ಮುಂದೆ ನುಡಿಯುವಾಗ ದೇವರು ನೆರವೇರಿಸ್ತಾರೆ. ಆಮೇಲೆ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಅವಕಾಶ ಕೂಡ ದೇವರು ದೇವಸ್ಥಾನಕ್ಕೆ ಸಲ್ಲಿಸ್ತೀನಿ.